ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಪ್ರೀತಮ ಇವತ್ತು ನಾನು ರೋಸ್ಟ್ ಮಾಡ್ತಿರೋದು ಚೈತ್ರದ ಚಂದ್ರಮ. ಸಿಂಪ್ಲಿ ಫ್ರೆಶ್, ಸಿಸ್ಲಿಂಗ್ ಹಾಟ್. ಇವತ್ತು ನಾನು ರೋಸ್ಟ್ ಮಾಡ್ತಿರೋದು ಒಂದು ವರ್ಲ್ಡ್ ಕ್ಲಾಸ್ ಕ್ರಿಕೆಟರ್ನ. ನಮ್ಮಣ್ಣ 63 ಇನ್ನಿಂಗ್ಸಲ್ಲಿ ನಾಟ್ಔಟ್ ಆಗಿದ್ದಾನಂತೆ. 63. ವಿರಾಟ್, ಸಚಿನ್, ಪಂಕು ಅಣ್ಣ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಆಕಾಶದಲ್ಲಿ ಪಟಾಕಿ ಹೊಡಿತಿರ್ತಾರೆ. ಆ ಆಕಾಶದಿಂದಾನೇ ನಮ್ಮ ಅಣ್ಣನ ಎಂಟ್ರಿ ಆಗತ್ತೆ. ಹಾಯ್ ಸಾಗರ್, ವಾಟ್ ಈಸ್ ಸಡನ್ ಸರ್ಪ್ರೈಸ್? Yes, this is sudden surprise to me also. ಆಮೇಲೆ ಒಂದು ಸಾಂಗ್ ಬರುತ್ತೆ, ಅದು ಕೂಡ ಕಾಪಿ. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ ನನಗೊಂದೊಂದ್ಸಲ. ನೆಕ್ಸ್ಟ್ ಒಂದು ಮೂವಿ ಹೆಂಗ್ ಶೂಟ್ ಆಗುತ್ತೆ ಅಂತ ನಮ್ಮ ಅಣ್ಣ ಒಂದು ಸ್ಪೆಕ್ಸ್ ಮುಖಾಂತರ ತೋರಿಸ್ತಾನೆ. ನೆಕ್ಸ್ಟ್ ಒಂದು ಇಂಟರ್ ಕಾಲೇಜ್ ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ನಮ್ಮಣ್ಣ ಇಂಡಿಯಾ ಜರ್ಸಿ ಹಾಕೊಂಡು ಆಡ್ತಾನೆ. ಯಾಕೆ ನಮ್ಮಣ್ಣ ಎಂತ ದೊಡ್ಡ ಕ್ರಿಕೆಟರ್ ಅಂದ್ರೆ ಆಡಿರೋ 63 ಇನ್ನಿಂಗ್ಸಲ್ಲಿ ಒಂದು ಸಲಿನೂ ಔಟ್ ಆಗಿಲ್ವಂತೆ. 63 ಇನ್ನಿಂಗ್ಸ್ ನಾಟ್ ಔಟ್. ಇವನಾಡಿದ 63 ಇನ್ನಿಂಗ್ಸ್ಗಳಲ್ಲಿ ಎಂದೂ ಔಟ್ ಆದ ಉದಾಹರಣೆಯೇ ಇಲ್ಲ. ಯಾವುದೇ ತಂಡವಿರಲಿ, ಯಾವುದೇ ಬೌಲರ್ ಇರಲಿ, ಲೀಲಾಜಾಲವಾಗಿ ರನ್ ಮಳೆ ಹರಿಸುವುದು ಪಂಕಜ್ನ ಸ್ಪೆಷಾಲಿಟಿ. ಆದರೆ ಈ ಮೂವಿ ಸ್ಪೆಷಾಲಿಟಿ ಏನಂದರೆ ಕತೆ, ಚಿತ್ರಕಥೆ, ಸಂಭಾಷಣ, ಸಂಗೀತ, ಸಾಹಿತ್ಯ, ನಿರ್ಮಾಪಕ, ನಿರ್ದೇಶನ ಎಲ್ಲ ಎಸ್ ನಾರಾಯಣ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನೀವು ಎಸ್ ನಾರಾಯಣ ಯಾರಂತ ಯೋಚನೆ ಮಾಡ್ತಿದ್ರೆ ಈ ಮೂವಿಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿರೋರು ನಿಜವಾದಪ್ಪ. ನೆಪೋಟಿಸಮ್. ನೆಕ್ಸ್ಟು ನಮ್ಮ ಹೀರೋಯಿನ್ ಎಂಟ್ರಿ ಆಗುತ್ತೆ. ನೆಕ್ಸ್ಟು ನಮ್ಮ ಅಣ್ಣ ನೆಟ್ಸಲ್ಲಿ 5ನೇ ಕ್ಲಾಸ್ ಹುಡುಗರ ಜೊತೆ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡುವಾಗ ಫ್ಯಾನ್ಸ್ ಬಂದ್ಬಿಡ್ತಾರೆ. ಇವನ್ಗೂ ಫ್ಯಾನ್ಸ್ ಇದ್ದಾರೆ. ಪಂಕಜ್, ನಿಮ್ಮನ್ನ ನೋಡಿ ನಮ್ಗೆಲ್ಲ ತುಂಬಾ ಥ್ರಿಲ್ ಆಯ್ತು. ಆಟೋಗ್ರಾಫ್ ಪ್ಲೀಸ್. ಏನಾಯ್ತು? ಥ್ರಿಲ್ ಆಯ್ತು. ಏನಾಯ್ತು? ಥ್ರಿಲ್ ಆಯ್ತು. ಒಂದು ಕ್ರಿಕೆಟ್ ಮ್ಯಾಚ್ ಅಲ್ಲಿ 63 ಇನ್ನಿಂಗ್ಸ್ ಇಂದ ನಾಟ್ ಔಟ್ ಆಗಿರೋ ನಮ್ಮಣ್ಣ ಅಮೂಲ್ಯ ಅಕ್ಕ ಔಟ್ ತೋರಿಸಿದ್ದಕ್ಕೆ ಔಟ್ ಆಗ್ಬಿಡ್ತಾನೆ. ನಮ್ಮ ಅಣ್ಣ ಒಂದು ಒಳ್ಳೆ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ಔಟ್ ಆಗಿದ್ದಕ್ಕೆ ಬ್ಯಾಟಿಂಗ್ ಹೆಂಗೆ ಇಂಪ್ರೂವ್ ಮಾಡ್ಕೋತಾನೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ನಮ್ಮ ಅಣ್ಣ ಸೀದಾ ಕ್ಲಾಸ್ ರೂಮಿಗೆ ನುಗ್ಗಿ ಅಮೂಲ್ಯ ಅಕ್ಕ ನೋಡಿತಾನೆ. ಏಯ್ ಡೋಂಟ್ ವರಿ, ನಮ್ಮ ಅಣ್ಣಂಗೂ ಕಾಮನ್ ಸೆನ್ಸ್ ಇದೆ. ಯಾಕಂದ್ರೆ ಕ್ಲಾಸ್ ರೂಮಿಗೆ ನುಗ್ಗಕ್ಕೆ ಮುಂಚೆ ನಮ್ಮ ಅಣ್ಣ ಪರ್ಮಿಷನ್ ಕೇಳಿದ್ದ. ಇಷ್ಟು ಜನದ ಮುಂದೆ ಅವರು, ಇಡೀ ಕ್ಲಾಸ್ ರೂಮ್ ಮುಂದೆ, ಅವರು ಟೀಚರ್ ಮುಂದೆ ನಮ್ಮ ಅಣ್ಣ ನುಗ್ಗಿ ಅಮೂಲ್ಯ ಅಕ್ಕ ಹೊಡೆದಿದ್ರಿಂದ ನಮ್ಮ ಅಕ್ಕ ಇವಾಗ ರಿವೆಂಜ್ ತಗೊಳ್ತಾಳೆ ಅಂತ ನೀವು ಅನ್ಕೊಂಡ್ರೆ ನಮ್ಮ ಅಕ್ಕ ಲವ್ ಅಲ್ಲಿ ಬೀಳ್ತಾಳೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅದಕ್ಕೆ ಇನ್ನೊಂದು ಸಾಂಗು. ನೆಕ್ಸ್ಟ್ ನಮ್ಮ ಅಣ್ಣ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಸೆಲೆಕ್ಟ್ ಆಗ್ತಾನೆ. ಅದಕ್ಕೆ ಅವರಪ್ಪ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಸೆಲೆಕ್ಟ್ ಆಗಿದ್ದಕ್ಕೆ ಪ್ರಾಕ್ಟೀಸ್ಗಂತ ಬಾಂಬೆಗೆ ಹೋಗ್ಬೇಕಿತ್ತು. ಆದರೆ ನಮ್ಮ ಅಣ್ಣ ಕಾಶ್ಮೀರ್ಗೆ ಹೋಗ್ತಾನೆ. ಯಾಕಂದ್ರೆ ಎಲ್ರದ್ದು ಲವ್ ಲ್ಯಾಂಗ್ವೇಜ್ ಬೇರೆ ಬೇರೆ ಥರ ಇರುತ್ತೆ. ಒಬ್ರದ್ದು ಮಾತಾಡೋದಿರುತ್ತೆ, ಒಬ್ರದ್ದು ಹಗ್ ಮಾಡೋದಿರುತ್ತೆ, ಒಬ್ರದ್ದು ಲೆಟರ್ ಬರ್ತ್ ಕೊಡೋದಿರುತ್ತೆ. ಆದರೆ ನಮ್ಮ ಅಣ್ಣಂದು 240p ಡೆಸ್ಕ್ಟಾಪ್ ವಾಲ್ಪೇಪರ್ಸ್ ಮುಂದೆ ನಿಂತು ಡ್ಯಾನ್ಸ್ ಆಡೋದು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನೆಕ್ಸ್ಟ್ ನಮ್ಮ ಪಂಕು ಅಣ್ಣನ ಅಮೂಲ್ಯ ಅಕ್ಕನಪ್ಪ ಹುಡುಕಿ ಸರ್ಜಾಗಿ ಹೊಡೆದು ಒಂದು ಚಾಲೆಂಜ್ ಕೊಡ್ತಾರೆ. ಚಾಲೆಂಜ್ ಏನಂದರೆ ನೀನು ಸೆಂಚುರಿ ಹೊಡೆದ್ರೆ ಮಾತ್ರ ಮದುವೆ, ಇಲ್ಲ ನೋ ಮದುವೆ, ಕ್ಯಾನ್ಸಲ್.
ಸೆಂಚುರಿ ಹೊಡೆದಿದ್ದಕ್ಕೆ ಮಗಳನ್ನ ಕೊಡ್ತೀರಾ, ಓಕೆ ಫೈನ್. ಆದರೆ ಡಬಲ್ ಸೆಂಚುರಿ ಹೊಡೆದ್ರೆ ಮಗಳ ಜೊತೆ ಹೆಂಡ್ತಿನೂ ಅಷ್ಟು ನೋವು ಕೊಟ್ಬಿಟ್ರು ನನ್ನ, ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ನಮ್ಮ ಅಣ್ಣಂಗೆ ಗಾಯ ಆಗಿರುತ್ತೆ, ಅದಕ್ಕೆ ಕೋಚ್ ರೆಸ್ಟ್ ಮಾಡು ಅನ್ನುವಾಗ ನಮ್ಮ ಅಣ್ಣ ಓ ಅದಕ್ಕೆ ಇಂಡಿಯನ್ ಟೀಮಲ್ಲಿ ಸೆಲೆಕ್ಟ್ ಆದಾಗ ಪ್ರಾಕ್ಟೀಸ್ಗೆ ಬಾಂಬೆಗೆ ಅಂತ ಹೋಗೋದ್ಬಿಟ್ಟು ಕಾಶ್ಮೀರ್ಗೆ ಹೋಗಿದ್ದು. ನೆಕ್ಸ್ಟು ಎಲ್ಲ ವೇಸ್ಟ್ ಸೀನ್ ಸ್ಕಿಪ್ ಮಾಡಿ ಸೀದಾ ಮ್ಯಾಚ್ಗೆ ಹೋಗೋಣ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಮಿಫೈನಲ್ಸ್. ಎಲ್ಲ ಆಸ್ಟ್ರೇಲಿಯನ್ಸ್ನ ಕರ್ಸಕ್ಕೆ ಬಜೆಟ್ ಇಲ್ದಿರೋದ್ರಿಂದ ಆ ರೋಡಲ್ಲಿ ಹೋಗ್ತಿರೋರನ್ನ ಕರೆದ್ಬಿಟ್ಟು ಆಸ್ಟ್ರೇಲಿಯಾ ಜರ್ಸಿ ಹಾಕ್ಸ್ಬಿಟ್ಟಿದ್ದಾರೆ. ಈ ಮ್ಯಾಚಲ್ಲಿ CGI ಮತ್ತು VFX ಅಲ್ಲ ರಿಯಲ್ ಕ್ರೌಡು ಹೋಗತ್ತೆ ಬರುತ್ತೆ. ಬರ್ತಾ ಇದೆ ಆಫ್ ಮಾಡು. ಬರ್ತಾ ಇಲ್ಲ ಆಸ್ಟ್ರೇಲಿಯಾ 215 ಹೊಡಿತಾರೆ, ಅಂದ್ರೆ ಇಂಡಿಯಾಗೆ 216 ಬೇಕು. ಬಡ್ಜೆಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಈ ಸೆಮಿಫೈನಲ್ ಮ್ಯಾಚ್ ಏನಿತ್ತು ಅದೇ ಫೈನಲ್ ಮ್ಯಾಚ್ ಆಗ್ಬಿಡತ್ತೆ. ನೆಕ್ಸ್ಟ್ ನಮ್ಮ ಪಂಕು ಅಣ್ಣ ಬರ್ತಾನೆ ಬ್ಯಾಟಿಂಗಿಗೆ. ಆದರೆ ಬಂದಿದ್ದ ತಕ್ಷಣನೇ ನಮ್ಮ ಪಂಕು ಅಣ್ಣ ರನ್ಔಟ್ ಆಗ್ತಾನೆ. ಕಮೆಂಟೇಟರ್ಸ್ ಕೂಡ ಬ್ಯಾಟ್ಸ್ಮನ್ ಈಸ್ ಈಸಿಲಿ ಹೋಮ್ ಅಂತಾರೆ. ನೀವು ಸ್ಲೋ ಮೋಷನಲ್ಲಿ ನೋಡಿದ್ರು ಇದು ಔಟೇ. ಆದರೆ ಡಿಸಿಷನ್ ತಗೊಳ್ಳುವಾಗ ನಮ್ಮ ಅಂಪೈರ್ಸು ಥರ್ಡ್ ಅಂಪೈರ್ಗೂ ರೆಫರ್ ಮಾಡದೆ ಸೀದಾ ನಾಟ್ ಔಟ್ ಕೊಡ್ತಾರೆ. ಎಲ್ಲ ಓಕೆ ಸರಿ, ನಮ್ಮಣ್ಣ ರನ್ಔಟ್ ಆಗಿಲ್ಲ, ಇನ್ನ ನಾಟ್ ಔಟು ಆಡ್ತಿದ್ದಾನೆ ಸರಿ. ಆದರೆ ನೀನೇನೋ ಮಾಡ್ತಿದ್ಯಾ? ನಿನ್ ಜನ್ಮಕ್ಕೆ ಹೋಗೋ. ಈ ಮ್ಯಾಚ್ ಎಷ್ಟು ವಿಚಿತ್ರ ಅಂದರೆ ನಮ್ಮಣ್ಣ ಶಾಟ್ ಹೊಡಿವಾಗ ಹೆಲ್ಮೆಟ್ ಇರಲ್ಲ, ಆದರೆ ರನ್ ಹೊಡುವಾಗ ಹೆಲ್ಮೆಟ್ ಇರುತ್ತೆ. ಯಾಕೆ ನಮ್ಮಣ್ಣ ಇನ್ನೇನು ಮ್ಯಾಚ್ ಸೋಲ್ವಾಗ ಅವ್ರ ಅಮ್ಮನ ನೋಡ್ತಾನೆ. ಫುಲ್ ಮೋಟಿವೇಶನ್. ಅವ್ರ ಅಮ್ಮ ಕೊಟ್ಟಿರೋ ಮೋಟಿವೇಶನ್ ಎಷ್ಟು ಸ್ಟ್ರಾಂಗ್ ಅಂದರೆ ನಮ್ಮಣ್ಣ ಬ್ಯಾಕ್ ಫುಟಲ್ಲಿ ಪಂಚ್ ಹೊಡೆದಿರೋ ಬಾಲು ಸೀದಾ ಆಕಾಶಕ್ಕೆ ಹೋಗಿ 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 ಸಿಕ್ಸ್ ಆಗಿಬಿಡತ್ತೆ. ನನ್ನ ಕೈಲಿ ಆಯ್ತಾ ಇಲ್ಲ. ಇಲ್ಲಾಗಿರೋ ಫಿಸಿಕ್ಸ್ದು ಮರ್ಡರ್ ನೋಡಿ ನಮ್ಮ ಅಕ್ಕನೂ ಅಳ್ತಾಳೆ. ನೆಕ್ಸ್ಟು ನಮ್ಮ ಅಣ್ಣನ 50 ಆಗುತ್ತೆ. ಅಂಪೈರ್ಸ್ ಕೂಡ ಗೊತ್ತೇನೋ ನಮ್ಮಣ್ಣ ಸೆಂಚುರಿ ಹೊಡೆದಿಲ್ಲ ಅಂದರೆ ಮದುವೆ ಕ್ಯಾನ್ಸಲ್ ಅಂತ. ಅದಕ್ಕೆ ಈ ಪ್ಲಂಬ್ LBWನ ಸೀದಾ ವಿಕೆಟಿಗೆ ನುಗ್ಗುತ್ತೆ ಕಾಲಿಂದ, ಆದರೆ ನಾಟ್ ಔಟ್ ಕೊಡ್ತಾರೆ. ನೋವಿದೆ, ಆಕ್ರೋಶ ಇದೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ವಿಚಿತ್ರ ಮೂಮೆಂಟ್ ಆಗುತ್ತೆ. ನಮ್ಮ ಅಣ್ಣಂಗೆ ಶೋಲ್ಡರ್ಗೆ ಬಾಲ್ ಬೀಳುತ್ತೆ, ಆದರೆ ಬಾಯಿಂದ ರಕ್ತ ಬರುತ್ತೆ. ಇನ್ನೇನು ಬರೀ ನೀರು ಕುಡ್ದು, ಜಸ್ಟ್ ನೀರು ಕುಡ್ದು ಕಮ್ಬ್ಯಾಕ್ ನಮ್ಮ ಅಣ್ಣಂದು. ನಮ್ಮಣ್ಣ ಮ್ಯಾಚ್ ಮುಂಚೆ ಒಂದು ಲೋಕಲ್ ಫೈಟಲ್ಲಿ ಜಗಳ ಆಗಿ ಇಲ್ಲಿ ಹೊಡ್ಸ್ಕೊಂಬರ್ತಾನೆ. ಮ್ಯಾಚಲ್ಲೂ ಅಲ್ಲೇ ಹೊಡ್ಸ್ಕೋತಾನೆ. ಇದನ್ನು ನೋಡಿ ಸ್ಟೇಡಿಯಮ್ಮು ಮತ್ತು ಆಡಿಯನ್ಸ್ ಎಲ್ಲರೂ ಅಲ್ಲಾಡ್ಬಿಡ್ತಾರೆ, ಲಿಟ್ರಲಿ ಅಲ್ಲಾಡ್ತಾರೆ. ನೆಕ್ಸ್ಟ್ ನಮ್ಮ ಪಂಕು ಅಣ್ಣ ಒಂದು ಸಿಂಪಲ್ ಕ್ಯಾಚ್ ಕೊಟ್ಟು ಔಟ್ ಆಗ್ತಾನೆ. ಪಂಕಜ್ ಅಣ್ಣ ಶಾಕ್, ಅಪ್ಪ ಅಮ್ಮ ಶಾಕ್, ಅಕ್ಕಾಗೂ ಶಾಕ್, ಸ್ಪೈಡರ್ ಕ್ಯಾಮ್ ಅಂತೂ ಹುಚ್ಚ ಆಗ್ಬಿಡತ್ತೆ ಗುರು. ನಮ್ಮಣ್ಣ ರಿಯಾಲಿಟಿ ಒಪ್ಕೊಂಡ್ಬಿಟ್ಟು ನೋ ಮದುವೆ ಅಂದ್ಬಿಟ್ಟು ವಾಪಸ್ ಬರ್ದಿರ್ತಾನೆ. ಆದರೆ ಅರ್ಧ ಗಂಟೆ ಆದಮೇಲೆ ಅಂಪೈರು ನೋ ಬಾಲ್ ಅಂತಾನೆ. ಮಾತೇ ಇಲ್ಲ. ನಮ್ಮಣ್ಣಂಗೆ 17 ರನ್ ಬೇಕು 5 ಬಾಲಲ್ಲಿ. ನಮ್ಮಣ್ಣ ಅಕ್ಕನ ನೋಡ್ತಾನೆ, ಅವಳು ಇನ್ನೂ ಅಳ್ತಿದ್ದಾಳೆ ಅಂದ್ಬಿಟ್ಟು ನಮ್ಮಣ್ಣ ಮೋಟಿವೇಟೆಡ್ ಆಗಿ ಖುಷಿ ಆಗಿಬಿಡ್ತಾನೆ. ಬರೀ ಇಂಥದೆಯಾ. ನೆಕ್ಸ್ಟು ನಮ್ಮಣ್ಣ 2 ರನ್ಸ್ ಹೊಡಿತಾನೆ. 4, 6 ಅಲ್ಲ, ಬರೇ 2 ರನ್ನು. ಇದನ್ನು ನೋಡಿ ಆಡಿಯನ್ಸು 2 ರನ್ಸ್ ಹೊಡಿದಕ್ಕೆ ಇಷ್ಟಲ್ಲೇ ಅಲ್ಲಾಡಿಸ್ತೀಯಲ್ಲ ಅಣ್ಣ, ಅದೇ 6, 4 ಹೊಡೆದ್ಬಿಟ್ಟಿದ್ರೆ ಇನ್ನೇನೇನು ಅಲ್ಲಾಡಿಸ್ತಿದ್ದೆ. ಇವಾಗ ಇಂಡಿಯಾ ಸ್ಕೋರು 200, 4 ಬಾಲಲ್ಲಿ 15 ರನ್ ಬೇಕು, ಅಂದರೆ 215 ಆಗುತ್ತೆ. ಆಸ್ಟ್ರೇಲಿಯಾ ಹೊಡೆದಿದ್ದು ಕೂಡ 215. ನಾವು ಟೈಗ್ ಆಡ್ತಿದೀವಿ. ಬಿಡಿ, ನಾವ್ಯಾಕೆ ಅಷ್ಟು ತಲೆ ಕೆಡಿಸ್ಕೊಳ್ಳೋಣ, ಡೈರೆಕ್ಟ್ರೇ ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮಣ್ಣ ನೆಕ್ಸ್ಟ್ 3 ಬಾಲಲ್ಲಿ 6, 6, 4 ಹೊಡಿತಾನೆ. ಅಂದರೆ ಲಾಸ್ಟ್ ಬಾಲಲ್ಲಿ 1 ರನ್ ಬೇಕು, ಬರೀ 1 ರನ್. ಆದರೆ ನಮ್ಮಣ್ಣ 96 ಇರ್ತಾನೆ. ಸೆಂಚುರಿ ಹೊಡೆದ್ರೆ ಮಾತ್ರ ಹುಡುಗಿ. ಸಿಂಗಲ್ ತೊಗೊಂಡ್ಬಿಟ್ಟು ಕೂಡ ಮ್ಯಾಚ್ ಗೆಲ್ಸ್ಬೋದಿತ್ತು, ಆದರೆ ನಮ್ಮಣ್ಣ 6 ಹೊಡಿಯೋಕೆ ಹೋಗ್ತಾನೆ. ಯಾಕಂದರೆ ನೋ ಸೆಂಚುರಿ ನೋ ಮದುವೆ. ನಮ್ಮಣ್ಣ ಹೊಡೆದಿರೋ ಬಾಲು ಸೀದಾ ಮೇಲೆ ಹೋಗುತ್ತೆ, ಆದರೆ ಮೇಲೆ ಹೋಗೋ ಬದಲು ಸೀದಾ ಫೀಲ್ಡರ್ಗೆ ಕ್ಯಾಚ್ ಹೋಗುತ್ತೆ. ಆದರೆ 1893 ಲಗಾನ್ ವರ್ಲ್ಡ್ ಕಪ್ಗೆ ಟ್ರಿಬ್ಯೂಟ್ ಕೊಡೋ ರೂಪದಲ್ಲಿ ಈ ಕ್ಯಾಚ್ ಕೂಡ ಬೌಂಡ್ರಿ ಹಿಂದೆ ಹಿಡಿದಿದ್ದು. ತುಂಬ
ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಂಡಿಯಾ ಗೆಲ್ತಾರೆ, ಎಲ್ಲರೂ ಖುಷಿ. ಬೋನಸ್ ಅಲ್ಲಿ ನಮ್ಮ ಅಣ್ಣಂಗೆ ಮದುವೆ ಕೂಡ ಆಗ್ಬಿಡತ್ತೆ. ಅಟ್ಲೀಸ್ಟ್ ಇವಾಗಾದ್ರೂ ನಮ್ಮ ಅಣ್ಣ 4K ಡೆಸ್ಕ್ಟಾಪ್ ವಾಲ್ಪೇಪರ್ ಮುಂದೆ ಖುಷಿಯಾಗಿ ಡ್ಯಾನ್ಸ್ ಆಡಲಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ, ಆಮೇಲೆ ನಮ್ಮ ಪಂಕು ಅಣ್ಣ ವಾಪಸ್ ಬರಬೇಕಂದ್ರೆ ಮರಳಿ ಬಾ ಪಂಕು ಅಣ್ಣ ಅಂತ ಕಮೆಂಟ್ ಮಾಡಿ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಈ ವಿಡಿಯೋಗಿಷ್ಟ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ